ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಓಂ ದತ್ತಾತ್ರೇಯ ವಿದ್ಮಹೇ ಯೋಗೀಶ್ವರಾಯ ಧೀಮಹಿ ತನ್ನೋ ದತ್ತ ಪ್ರಚೋದಯಾತ್. ಸ್ನೇಹಿತರೆ, ಎಲ್ಲರಿಗೂ ಗುರುವಾರದ ಶುಭಾಶಯಗಳು. ಇವತ್ತು ನಾನೊಂದು ಶ್ರೀ ಗುರುದೇವ ದತ್ತ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ ಸ್ನೇಹಿತರೆ. ಈ ಸ್ತೋತ್ರವನ್ನು ಹೇಳೋದ್ರಿಂದ ನಮ್ಮ ಪಿತೃಗಳ ಒಂದು ದೋಷ ನಿವಾರಣೆ ಆಗ್ತೈತಿ. ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತಾ. ಮನೆಯಲ್ಲಿ ಉಂಟಾಗುವಂಥ ಸಮಸ್ಯೆಗಳು ಅಂದ್ರೆ ಮದುವೆ ವಿಳಂಬ ಆಗ್ತಿರ್ತೈತಲ್ಲ ಅಂಥವ್ರಿಗೆ, ಸಂತಾನ ಇಲ್ಲದವ್ರಿಗೆ ಸಂತಾನ ಸಮಸ್ಯೆ ದೂರ ಆಗ್ತೈತಿ. ಮನೆಯೊಳಗೆ ಏನೇ ಒಂದು ಕಷ್ಟ ಇದ್ದರೂ ಅದು ದೂರ ಆಗ್ತೈತಿ. ಮತ್ತು ಈ ಒಂದು ಸ್ತೋತ್ರವನ್ನು ಪಠನೆ ಮಾಡುವಂಥ ಭಕ್ತನ ಸುತ್ತ ಈ ದೈವಿಕ ಶಕ್ತಿ ರಕ್ಷಣಾತ್ಮಕ ಹೊದಿಕೆಯನ್ನು ನಿರ್ಮಿಸುತ್ತಾ ಆಮೇಲೆ ನಮಗೆ ರಕ್ಷಾ ಕವಚಿದಂಥ ಕೆಲಸ ಮಾಡ್ತೈತಂತ. ಆಮೇಲೆ ನಮಗೆ ಒಂದು ಗುರುವಿನ ಅನುಗ್ರಹ ಸಿಗ್ತೈತಿ. ಮನೆಯಲ್ಲಿ ಜಗಳ ಆಗ್ತಿರ್ತಾವಲ್ಲ, ಕಲಹಗಳಾಗ್ತಿರ್ತಾವೆ, ಅದೆಲ್ಲ ಕಡಿಮೆ ಆಗ್ತೈತಿ. ಸುಖ ಶಾಂತಿ ನೆಲೆಸ್ತೈತಿ. ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ಸಂಕಷ್ಟಗಳು ಈ ಒಂದು ಸ್ತೋತ್ರವನ್ನು ಹೇಳೋದ್ರಿಂದ ಅದು ಮುಕ್ತಿ ಸಿಕ್ಕು ದತ್ತಾತ್ರೇಯನ ಸ್ತೋತ್ರದಿಂದ ಅನುಗ್ರಹ ಆಗ್ತೈತಿ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ನಿಮ್ಮ ಮನೆಯ ಹತ್ತಿರ ಎಲ್ಲಿ ಆದರೂ ದತ್ತ ದೇವಸ್ಥಾನ ಇದ್ರೆ 7 ಪ್ರದಕ್ಷಿಣೆಗಳನ್ನು ಹಾಕಿ ಈ ಒಂದು ಸ್ತೋತ್ರವನ್ನು ಪ್ರತಿನಿತ್ಯವಾಗಿ ಹೇಳ್ಕೊತ ಬಂದ್ರೆ ಕೇವಲ 48 ದಿನದೊಳಗೆ ನಿಮ್ಮ ಸಮಸ್ಯೆ ಏನೇ ಇರಲಿ ಈ ಒಂದು ಸಮಸ್ಯೆಗೆ ಪರಿಹಾರ ಖಂಡಿತ ಸ್ನೇಹಿತರೆ. ಅಷ್ಟು ಅದ್ಭುತವಾಗಿರುವಂಥ ಒಂದು ಸ್ತೋತ್ರ. ತಪ್ಪದೆ ನೀವು ಎಲ್ಲರೂ ಹೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊರಿ ಅಂತ ಹೇಳ್ತೀನಿ. ಭಾಳ ಸರಳವಾದಂಥ ಸ್ತೋತ್ರ ಐತಿ. ನೀವು ಹೇಳಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ರಿ ಸ್ನೇಹಿತರೆ. ನಾನು ಹೇಳುವಂಥ ಮಂತ್ರಗಳು ಸ್ತೋತ್ರಗಳು ನಿಮ್ಗೆ ಇಷ್ಟ ಆಗಿದ್ರೆ ಮಸ್ಟ್ ಆ್ಯಂಡ್ ಶುಡ್ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ರಿಗೂ ಶೇರ್ ಮಾಡಿರಿ. ಅಂದರೆ ಅವರ ಸಂಕಷ್ಟಗಳನ್ನು ದೂರವಾಗ್ತವಂತ ನನ್ನ ಅಭಿಪ್ರಾಯ. ಬರೀ ಸ್ತೋತ್ರ ಯಾವ ಥರ ಐತಂತ ನೋಡಿಕೊಂಡು ತಪ್ಪದೆ ನೀವು ಎಲ್ಲರೂ ಹೇಳ್ರಿ ಅಥವಾ ಕೇಳಿ ಆ ಗುರುದೇವ ದತ್ತನ ಅನುಗ್ರಹಕ್ಕೆ ಪಾತ್ರ ಆಗ್ರಿ ಸ್ನೇಹಿತರೆ. ವಿಷ್ಣು ದತ್ತಕೃತ ದತ್ತಾತ್ರೇಯ ಸ್ತೋತ್ರ. ದತ್ತಾತ್ರೇಯಂ ಹರಿಂ ಕೃಷ್ಣಂ ಉನ್ಮಾದಂ ಪ್ರಣತೋಸ್ಮ್ಯಹಂ ಆನಂದದಾಯಕಂ ದೇವಂ ಮುನಿಬಾಲಂ ದಿಗಂಬರಂ ಪಿಶಾಚರೂಪಿಣಂ ವಿಷ್ಣುಂ ವಂದೇಹಂ ಜ್ಞಾನಸಾಗರಂ ಯೋಗಿನಂ ಭೋಗಿನಂ ನಗ್ನಂ ಅನಸೂಯಾತ್ಮಜಂ ಕವಿಂ ಭೋಗಮೋಕ್ಷಪ್ರದಂ ವಂದೇ ಸರ್ವದೇವಸ್ವರೂಪಿಣಂ ಉರುಕ್ರಮಂ ವಿಶಾಲಾಕ್ಷಂ ಪರಮಾನಂದವಿಗ್ರಹಂ ವರದಂ ದೇವದೇವೇಶಂ ಕಾರ್ತವೀರ್ಯವರಪ್ರದಂ ನಾನಾರೂಪಧರಂ ಹೃದ್ಯಂ ಭಕ್ತಚಿಂತಾಮಣಿಂ ಗುರುಂ ವಿಶ್ವವಂದ್ಯ ಪದಾಂಬೋಜಂ ಯೋಗೀರುತ್ಪದ್ಮವಾಸಿನಂ ಪ್ರಣತಾರ್ತಿಹರಂ ಗೂಢಂ ಕುತ್ಸಿತಾಚಾರಚೇಷ್ಟಿತಂ ಭಕ್ಷ್ಯ ವಿವರ್ಜಿತಂ ಪ್ರಮಾಣಂ ಪ್ರಾಣನಿಲಯಂ ಸರ್ವಾಧಾರಂ ನತೋಸ್ಮ್ಯಹಂ ಸಿದ್ಧಸಾಧಕ ಸಂಸೇವ್ಯಂ ಕಪಿಲಂ ಕೃಷ್ಣಪಿಂಗಳಂ ವಿಪ್ರವರ್ಯಂ ವೇದವಿದಂ ವೇದವೇದ್ಯಂ ವಿಯತ್ಸಮಂ ಪರಾಶಕ್ತಿ ಪದಾಶ್ಲಿಷ್ಟಂ ರಾಜರಾಜ್ಯಪ್ರದಂ ಶಿವಂ ಶುಭಧಂ ಸುಂದರಗ್ರೀವಂ ಸುಶೀಲಂ ಶಾಂತವಿಗ್ರಹಂ ಯೋಗಿನಂ ರಾಮಯಾಸ್ಪೃಷ್ಟಂ ರಾಮಂ ರಮಾಪ್ರಿಯಂ ಪ್ರಣತೋಸ್ಮಿ ಮಹಾದೇವಂ ಶರಣಂ ಭಕ್ತವತ್ಸಲಂ ವೀರಂ ವರೇಣ್ಯಂ ಋಷಭಂ ವೃಷಾಚಾರಂ ವೃಷಪ್ರಿಯಂ ಅಲಿಪ್ತಮನಘಂ ಮೇಧ್ಯಂ ಅನಾದಿಮಗುಣಂ ಪರಂ ಅನೇಕಮೇಕಮೀಶಾನಂ ಅನಂತಮಣಿಕೇತನಂ ಅಧ್ಯಕ್ಷಮಸುರಾರಾತಿಂ ಶಮಂ ಶಾಂತಂ ಸನಾತನಂ ಗುಹ್ಯಂ ಗಭೀರಂ ಗಹನಂ ಗುಣಜ್ಞಂ ಗೌಹರಪ್ರಿಯಂ ಶ್ರೀದಂ ಶ್ರೀಶಂ ಶ್ರೀನಿವಾಸಂ ಶ್ರೀವಾತ್ಸಾಂಕಂ ಪರಾಯಣಂ ಜಪಂತಂ ಜಪತಾಂ ವಂದ್ಯಂ ಜಯಂತಂ ವಿಜಯಪ್ರದಂ ಜೀವನಂ ಜಗತ್ಸೇತುಂ ಜನನಾಂ ಜಾತವೇದಸಂ ಯಜ್ಞಮಿಜ್ಜಂ ಯಜ್ಞಭುಜಂ ಯಜ್ಞೇಶಂ ಯಾಜಕಾಂ ಯಜು ಯಷ್ಟಾರಂ ಫಲದಂ ವಂದೇ ಸಾಷ್ಟಾಂಗಂ ಪರಯಾಮುದಾಂ ಇತಿ ವಿಷ್ಣುದತ್ತ ಕೃತ ಶ್ರೀ ದತ್ತಾತ್ರೇಯ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಮತ್ತು ಅದ್ಭುತವಾಗಿರುವಂಥ ಸ್ತೋತ್ರ ಅಂತ. ತಪ್ಪದೆ ನೀವು ಎಲ್ಲರೂ ಹೇಳ್ಕೊಡ್ರಿ, ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೊರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಭೇಟಿ ಆಗೋಣ ಅಂತ.